अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ओम यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः। देवाय तस्मै नमः। ಮಂಕುತಿಮ್ಮನ ಕಗ್ಗ. ಎಷ್ಟು ಜನ ಕೇಳಿದ್ದೀರಾ ಇದನ್ನ? ಕೇಳಿದ್ದೀರಾ? ಕನ್ನಡದ ಭಗವದ್ಗೀತೆ. ಡಿ ವಿ ಗುಂಡಪ್ಪನವರು, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, 1887ರಿಂದ 1975 ಇದ್ದವರು. ಇವರು ತಮ್ಮ ಜೀವನ ಕಾಲದಲ್ಲಿ ಶಾಸ್ತ್ರಗಳನ್ನೆಲ್ಲ ಓದಿ ತಿಳ್ಕೊಂಡು ಅಧ್ಯಯನ ಮಾಡಿ ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಪದ್ಯದ ರೂಪದಲ್ಲಿ ತಮ್ಮ ಅನುಭವಗಳನ್ನು ಶಾಸ್ತ್ರಕ್ಕೆ ಹೊಂದಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಇದನ್ನು ಕನ್ನಡದ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ 945 ಶ್ಲೋಕ ಇದ್ದರೆ ಕಗ್ಗದಲ್ಲಿ 945 ಪದ್ಯ ಅಂತ. ಸೊ ಮಂಕುತಿಮ್ಮ, ಯಾಕೆ ಮಂಕುತಿಮ್ಮ? ಅದು ಮಂಕುತಿಮ್ಮ ಅಂತ ಯಾಕೆ ಆರಿಸ್ಕೊಂಡಿದ್ದಾರೆ? ಡಿ ವಿ ಜಿಯವರ ಮನೆ ದೇವರು ವೆಂಕಟರಮಣ ಶ್ರೀನಿವಾಸ ದೇವರು. ಶ್ರೀನಿವಾಸ ದೇವರಿಗೆ ತಿಮ್ಮಪ್ಪ ಅಂತ ಹೇಳ್ತಾರೆ. ತಿರುಪತಿ ತಿಮ್ಮಪ್ಪ, ತಿಮ್ಮ. ಸೊ ಇವರೇನು ಮಾಡಿದ್ದಾರೆ, ತಮ್ಮ ಜೀವನದಲ್ಲಿ ತತ್ವವನ್ನು ಕಂಡಿಡ್ಕೊಂಡು ಸತ್ಯಾಂಶವನ್ನು ತಿಳ್ಕೊಂಡು ಅದನ್ನು ಅನುಭವಕ್ಕೆ ತಗೊಂಡಾಗ ಇವ್ರು ನೋಡ್ತಾರೆ ಎಲ್ಲರೂ ಮಂಕಾಗಿದ್ದಾರೆ. ಎಲ್ಲರೂ ತಿಮ್ಮ ದೇವರೇ, ಎಲ್ಲರೂ ಪರಮಾತ್ಮ ಸ್ವರೂಪರೇ, ಆದರೆ ಎಲ್ಲರೂ ಮಂಕಾಗಿದ್ದಾರೆ. ಯಾಕೆ ಮಂಕಾಗಿದ್ದಾರೆ? ಯಾಕೆ ಮಂಕಾಗಿದ್ದಾರೆ? ಎಲ್ಲರಲ್ಲೂ ಡಿವಿನಿಟಿ ಇದೆ, ಕೆಲವರಲ್ಲಿ ಮಾತ್ರ ಅದು ವ್ಯಕ್ತವಾಗುತ್ತೆ, ಕೆಲವರಲ್ಲಿ ಅದು ಧೂಮೇನ ಪ್ರಿಯತೆ ಮಗ್ನಿ ಯಥಾದರ್ಶೋ ಮಲೇನ ಚ. ಭಗವದ್ಗೀತೆಯಲ್ಲಿ ಹೊಗೆ ತುಂಬ್ಕೊಂಡಂಗೆ ತುಂಬ್ಕೊಂಡ್ಬಿಟ್ಟಿದೆ, ಕಾಣಿಸಲ್ಲ. ನಮ್ಮ ನಮ್ಮ ವಾಸನೆಗಳಿಗೆ ಸಂಸ್ಕಾರಗಳಿಗೆ ಅನುಗುಣವಾಗಿ ಅದು ಒಳಗಡೆಯಿಂದ ಬೆಳಗುತ್ತೆ. ಯಾರಲ್ಲಿ ವಾಸನೆಗಳ ಪ್ರಭಾವ ಕಡಿಮೆ ಆಗಿದೆ, ಸತ್ವಗುಣ ಜಾಸ್ತಿ ಆಗಿದೆ, ಅವರಲ್ಲಿ ಹೆಚ್ಚು ಹೆಚ್ಚು ಡಿವಿನಿಟಿ ಆಚೆ ಪ್ರಕಾಶಮಾನವಾಗುತ್ತೆ. ಡಿವಿನಿಟಿ. ಸೊ ನೋಡ್ತಾರೆ ಎಲ್ಲರೂ ಮಂಕುತಿಮ್ಮ, ಮಂಕಾಗಿದ್ದಾರೆ, ತಿಮ್ಮ, ಎಲ್ಲರೂ ದೇವರೇ. ಹಾಗಾದರೆ ನಾವೇನಾದರೂ ಒಂದು ಕೆಲಸ ಮಾಡಿದ್ರೆ ಅದು ಸಾರ್ವತ್ರಿಕ, ಎಲ್ಲರಿಗೂ ಅನುಕೂಲ ಆಗಬೇಕು. ಸೊ ಡಿ ವಿ ಜಿಯವರು ಕೂಡ ಗೀಚಲಿಕ್ಕೆ ಶುರು ಮಾಡಿದ್ರು. ಕಗ್ಗ ಅಂದರೆ ಗೀಚೋದು, ಸುಮ್ಮನೆ ಗೀಚೋದು, ತಮ್ಮ ಅನುಭವಗಳನ್ನು ಗೀಚಿರೋದು, ಕಗ್ಗಂಟು. ಸೊ ಮಂಕುತಿಮ್ಮ ಮೊದಲನೇ ಒಂದು 43 ಪದ್ಯಗಳಲ್ಲಿ ಬರೀ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಗೆ ಏನೇನು ಪ್ರಶ್ನೆಗಳು ಜೀವನದಲ್ಲಿ ಬರುತ್ತೆ ಅದೆಲ್ಲ ಆ ಪ್ರಶ್ನೆಗಳೆಲ್ಲ ಆ ಫಸ್ಟ್ 42 ಪದ್ಯಗಳಲ್ಲಿದ್ದಾವೆ. ಆಮೇಲೆ
ಅದಕ್ಕೆಲ್ಲ ಉತ್ತರ. ಜೀವ, ಜಗತ್ತು, ಈಶ್ವರ. ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೇನು? ಜೀವಕ್ಕೂ ಜಗತ್ತಿಗೂ ಏನು ಸಂಬಂಧ? ಜೀವಕ್ಕೂ ಈಶ್ವರನಿಗೂ ಏನು ಸಂಬಂಧ? ಜಗತ್ತಿಗೂ ಈಶ್ವರನಿಗೂ ಏನು ಸಂಬಂಧ? ಈ ರೀತಿ ಒಂದೊಂದೇ ಬಿಡಿಸ್ಕೊಂಡು ಕಗ್ಗ ಓದಬೇಕಾದ್ರೆ ಸ್ವಲ್ಪ ತಯಾರಿ ಬೇಕು. ಎಲ್ಲರಿಗೂ ಕಗ್ಗ ಓದಿ ಅದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಯಾರಿಗೆ ಏನು ಕಚೇರಿ, ಅಡುಗೆ ಮನೆ, ಮಲಗು ಕೋಣೆ ಇದೆಲ್ಲ ಸತ್ಯಲೋಕ, ವೈಕುಂಠ, ಕೈಲಾಸ ಆಗಿದೆಯೋ ಅಂಥವರಿಗೆ ಕಗ್ಗದಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು, ನನ್ನ ಹೆಂಡತಿ, ನಮ್ಮ ಮಗ, ನನ್ನ ಅಳಿಯ ಈ ರೀತಿ ಭಾವನೆಗಳಿಟ್ಕೊಂಡವ್ರಿಗೂ ಕೂಡ ಕಗ್ಗದಿಂದ ಯಾವ ಪ್ರಯೋಜನವೂ ಇಲ್ಲ. ಅವರೆಲ್ಲ ಅವರವರ ಶೆಲ್, ಆ ಕೋಶದ ಒಳಗಡೆ ಇರ್ತಾರೆ. ಕೋಶದಿಂದ ಯಾರು ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಕಗ್ಗದಲ್ಲಿ ಅನುಕೂಲ ಇದೆ. ನಮ್ಮ ಸ್ವರೂಪ ಏನು? ನಮ್ಮ ಸ್ವರೂಪ ನಿಜವಾಗಿ ವಿಶಾಲವಾದ ಸ್ವರೂಪ. ಭೂಮಾ ಅಂತಾರೆ. ಭೂಮಾ ವೈ ಸಹ ಉಪನಿಷತ್ತು. ಭೂಮಾ ಅಂದರೆ ಸರ್ವವ್ಯಾಪಕತ್ವ. ನಾವು ನಿದ್ದೆಯಲ್ಲಿ ಎಲ್ಲಿರ್ತೀವಿ ಗೊತ್ತಾ? ಗಾರ್ಡನ್ ಇಲ್ಲೇ ಇದ್ದಾವೆ, ನಾವು ಸರ್ವವ್ಯಾಪಕರಾಗಿದ್ದೇವೆ, ಸರ್ವವ್ಯಾಪಿಯಾಗಿರ್ತೇವೆ. ಯಾರಾದರೂ ಆಲೋಚನೆ ಮಾಡಿದ್ದೀರಾ? ನಿದ್ದೆಯಲ್ಲಿ ಸರ್ವವ್ಯಾಪಿಯಾಗಿರ್ತೀವಿ. ಅಲ್ಲಿ ಮನಸ್ಸಿರಲ್ಲ, ಸಂಬಂಧ ಇರಲ್ಲ, ಈಗೋ ಇರಲ್ಲ, ಆನಂದವಾಗಿರ್ತೀವಿ. ಬ್ಲಿಸ್ಫುಲ್ ಸ್ಟೇಟ್. ಆನಂದ ಬುಕ್, ಆನಂದ ಪ್ರಾಜ್ಞ ತೃತೀಯ ಪಾದ ಮಾಂಡಿಕ್ಯೋಪನಿಷತ್ತು ಹೇಳುತ್ತೆ. ನಮ್ಮ ಮೂರನೇ ಅವಸ್ಥೆ ಬರೀ ಆನಂದವೇ, ಆನಂದದ ಸೇವನೆ. ಒಂದು ವೇಳೆ ಎಚ್ಚರದಲ್ಲಿ ನಾನೇನಾದರೂ ಪ್ರಯತ್ನ ಮಾಡಿ ಆ ಆನಂದವನ್ನು ಪಡೆದರೆ ಸಾಧನೆ. ನಾನೊಬ್ಬ ಸಾಧಕ. ನನಗೆ ಯಾವ ಹಂಗೂ ಬೇಕಾಗಿಲ್ಲ, ಯಾವ ಅಂಟು ಇರಬೇಕಾಗಿಲ್ಲ, ಯಾವ ಅಧಿಕಾರನೂ ಬೇಡ, ಯಾವ ಪ್ರಲೋಭನೆಯೂ ಇಲ್ಲ. ಚಿನ್ಮಯಾನಂದರು ಹೇಳ್ತಾರೆ, ಸ್ವಾಮಿ ಚಿನ್ಮಯಾನಂದರು ನಮ್ಮ ಗುರುಗಳು, as soon as you are born in this world, ನೀವು ಹುಟ್ಟಿದ ಕೂಡಲೇ you have inherited wealth immeasurable and treasures unknown, but you live like a helpless beggar. Now ಸ್ವರಾಟ್. ಪ್ರತಿಯೊಬ್ಬರೂ ಕೂಡ ಸ್ವರಾಟ್. ಯಾವಾಗಲಾದ್ರೂ ಈ ಥರ ಆಲೋಚನೆಗಳು ಬಂದಿದೆಯಾ ನಿಮಗೆ? ಯಾರಿಗಾದರೂ ಆವಾಗ ಬರಬಹುದು. ಆದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಇಲ್ಲ. ಯಾಕೆಂದರೆ ನಮ್ಮ ಸಂಸ್ಕಾರದ ವಾಸನೆಗಳ ಸೆಳೆತಗಳು ಅಷ್ಟು ಜೋರಾಗಿದ್ದಾವೆ. ಪ್ರಮಾತಿ ಬಲವದ್ಧೇಡಂ ಅರ್ಜುನ ಹೇಳ್ತಾನೆ. ಇಂದ್ರಿಯಗಳು ಎಳಿತವೆ, ನಮ್ಮನ್ನು ಬಿಡಲ್ಲ. ಅದು ವಯಸ್ಸಾದರೂ ಚಿಕ್ಕವರಾದರೂ ಯಾರಿಗಾದರೂ ಕೂಡ ಈ ಪ್ರಿನ್ಸಿಪಲ್ ಒಂದೇ, ಸೆಳೆಯೋದು. ಸೊ ಈ ಥರ ಎಲ್ಲ ನಮ್ದು ಇದ್ದಾಗ, ನಮಗೇನೋ ಪರಮಾತ್ಮ ತತ್ವ ನಮ್ಮಲ್ಲಿದೆ ಅಂತ ಗೊತ್ತಾದಾಗ ಈಗ ನಾವು ಮಾಡಬೇಕಾದ್ದೇನು? ಮೆಚ್ಚಗೆ ಆ ಕಡೆ ನಮ್ಮ ಡೈರೆಕ್ಷನ್ನ ಆ ಕಡೆ ತಗೊಳ್ಳೋದು. ಹೇಗೆ ತಗೊಂಡೋಗೋದು? ಒಳಮುಖವಾಗಿ ಹೋಗಬೇಕು, ಅಂತರ್ಮುಖರಾಗಿ ಹೋಗಬೇಕು. ಆದಷ್ಟು ಹೊರಗಿನ ಅಟ್ರಾಕ್ಷನ್ ಏನಿದೆ, ಆಕರ್ಷಣೆಗಳು ಅದೆಲ್ಲ ಕಡಿಮೆ ಆಗಬೇಕು. ಎಲ್ರಿಗೂ ಆಗಲ್ಲ ಇದು, ಎಲ್ರಿಗೂ ಆಗಲ್ಲ. ಭಗವದ್ಗೀತೆಯಲ್ಲೇ ಹೇಳುತ್ತೆ, ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಯಾರೋ ಸಾವಿರಾರು ಜನಗಳಲ್ಲಿ ಒಬ್ಬರು ಈ ದಾರಿಗೆ ಬರ್ತಾರೆ. ಯತದಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಯಾರೋ ಅಷ್ಟರಲ್ಲಿ 1000 ಜನರಲ್ಲಿ ಒಬ್ಬ ನನ್ನನ್ನು ತತ್ವತಃ ತಿಳಿತಾನೆ.
ಯಾರಿಗೆ ಹೇಳಿರೋದು? ಅರ್ಜುನನಿಗೆ. ಅರ್ಜುನನಿಗೆ ಎಲ್ಲಿ ಹೇಳಿದ್ದು? ಯುದ್ಧ ಭೂಮಿಯಲ್ಲಿ. ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಹೇಳಿದ್ದು. ನನಗೆ ಯಾಕೆ ಭಗವದ್ಗೀತೆ? ನನ್ನ ಆರ್ಗ್ಯುಮೆಂಟ್ ಇದೆ. ಭಗವದ್ಗೀತೆ ತಗೊಂಡು ನಾನು ಕೋರ್ಟಲ್ಲೆಲ್ಲ ಓದಿಸ್ತಾ ಇದ್ರಿ. ಇವಾಗ ಕೋರ್ಟಲ್ಲಿ ಓದೋದು ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಬರಲಿಕ್ಕೆ ಶುರುವಾಯಿತು. ಸತ್ವ ರಜ ತಮಸ್ಸು ಹೊರಗಡೆ ಎಷ್ಟು ಆಟ ಆಡ್ತಾ ಇದ್ದಾವೆ ಅಂದರೆ ಸತ್ವಗುಣಕ್ಕೆ ಪ್ರಬಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸಮಷ್ಟಿಯಲ್ಲಿ ನಮ್ಮ ಇಂಡಿವಿಜುವಲ್ ಕಥೆ ಏನು, ನಮ್ಮ ಒಬ್ಬರ ಕಥೆ ಏನು, ನಾವು ಕೂಡ ಅದರ ಪ್ರಭಾವಕ್ಕೆ ಒಳಗಾಗಿರ್ತೇವೆ. ಸೊ DVಜಿಯವರು ಇದನ್ನು ಫಸ್ಟ್ 42 ಪದ್ಯಗಳಲ್ಲಿ ಪ್ರಶ್ನೆಗಳು ಹಾಕಿ ಆಮೇಲೆ ಉತ್ತರಗಳನ್ನು ಹೇಳ್ತಾ 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 ಮೊದಲನೇ ಕಗ್ಗ ಸ್ಟಾರ್ಟ್ ಆಗುತ್ತೆ. ಶ್ರೀ ವಿಷ್ಣು. ಶ್ರೀ ವಿಷ್ಣು. ಶ್ರೀ ವಿಷ್ಣು ಅಂದರೆ ಮಹಾವಿಷ್ಣು ಅಂತೂ ತಗೊಳ್ಬೋದು ಪೌರಾಣಿಕವಾಗಿ, ಅಥವಾ ಸರ್ವವ್ಯಾಪಕತ್ವ. ಸರ್ವವ್ಯಾಪಕತ್ವ, ಎಲ್ಲೆಲ್ಲಿರುವ ಪರಮಾತ್ಮ ಮಹಾವಿಷ್ಣು. ಶ್ರೀ ವಿಷ್ಣು ಶುರು ಮಾಡ್ತಾರೆ. ಕೊನೆಯ 945ನೇ ಪದ್ಯ ಹೇಳುತ್ತೆ ಶರಣು. ಶ್ರೀ ವಿಷ್ಣು ಅಂತ ಹೇಳಿ ಶರಣು ಹೇಳ್ತಾರೆ. ಸೊ ಶ್ರೀ ವಿಷ್ಣುವಿಂದ ಶರಣಿಗೆ ಹೋಗಬೇಕಾದ್ರೆ ಇಷ್ಟೂ ಪದ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ತಗೊಂಡೋಗಿ ಪುಟ ಹಾಕಿ 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 ಕೊನೆಗೆ ನಿಮಗೇನಾದರೂ ಪ್ರಪಂಚದಲ್ಲಿ ಬೇಕಾದಷ್ಟು ಅನುಭವ ಆಗಿದ್ದರೆ, ನಿಮ್ಮ ಮನಸ್ಸು ಅದಕ್ಕೆ ಮಿಡಿದ್ರೆ, ನಿಮ್ಮ ಬುದ್ಧಿಶಕ್ತಿ ಅದರ ಜೊತೆ ಹೋದರೆ, ಒಂದು ವೇಳೆ ಹಾಗೆಲ್ಲ ಆದರೆ ನಿಮಗೆ ಅಲ್ಲಿ ಶರಣಾಗುವಂಥ ಒಂದು ಪರಿಸ್ಥಿತಿ ಒದಗುತ್ತೆ. ತಯಾರಾಗಿರಬೇಕು. ನಮಗೇನೋ ಆಯಿತು, ಸ್ವಾಮಿ ಚಿನ್ಮಯಾನಂದರ ಒಂದು ಸಂಪರ್ಕದಿಂದ ಹಿಮಾಲಯದಲ್ಲಿ 91ರಲ್ಲಿ ಅದೇನೋ ಜೀವನದಲ್ಲಿ ಏನೋ ಇದು ಆಗಬೇಕು. ಏನಿದು ನಮ್ಮ ಅಪ್ಪನ ಕೇಳಿದ್ರೆ ಇದೆಲ್ಲ ಪೂಜೆ ದೇವರೆಲ್ಲ ಮಾಡ್ತಿರಲ್ಲ, ಇದೇನು ಹಾಗೆ. ಪಾಪ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ನಾವು ಜಾಸ್ತಿ ಪ್ರಶ್ನೆ ಕೇಳಿದ್ರೆ ದೇವ್ರ ಬಗ್ಗೆ ಹಿರಿಯರು ಏನು ಹೇಳ್ತಾರೆ ನಿಮಗೆ, ನಿಮ್ಗೆ ಅದೆಲ್ಲ ಗೊತ್ತಾಗ. ಯಾಕೆಂದರೆ ಪಾಪ ಅವ್ರಿಗೂ ಯಾರು ಈ ಆಧ್ಯಾತ್ಮಿಕ ಮಟ್ಟದಲ್ಲಿ ಯಾರು ತಿಳಿಸಿಲ್ಲ ಏನಂತ. ಸೊ ನನಗೆ ಉತ್ತರ ಬೇಕಲ್ಲ. ಸ್ವಾಮಿ ಚಿನ್ಮಯಾನಂದರನ್ನು ನೋಡಿದೆ 86-87 ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ. ಸೊ ನನಗೆ ಬೇಕಾಗಿರೋದು ಏನೋ ಇಲ್ಲಿದೆ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮೆತ್ತಿಗೆ ಚಿನ್ಮಯ ಮಿಷನ್ ಒಳಗೆ ಬಂದು ಅಲ್ಲಿ ಸ್ವಯಂ ಸೇವಕನಾಗಿ ಸೇರಿಕೊಂಡೆ. ಎಲ್ಲೆಲ್ಲಿ ಸ್ಟಡಿ ಕ್ಲಾಸ್ ಆಗ್ತಿತ್ತು ಅಲ್ಲಿ ಹೋಗ್ತಾ ಇದ್ದೆ, ಚರ್ಚೆಗಳಾಗ್ತಾಯಿತ್ತು. ಆಮೇಲೆ ಒಬ್ಬರು ಹೇಳಿದ್ರು, ಚಿನ್ಮಯಾನಂದರದ್ದು ಕ್ಯಾಂಪ್ ಇದೆ ಸಿದ್ಧಬಾಯಿ ಹಿಮಾಲಯದಲ್ಲಿ, ಹೋಗ್ತೀರಾ? ಫಸ್ಟ್ ನನ್ನ ಹೆಸರು ಬರ್ಕೊಳ್ಳಿ. 91ರಲ್ಲಿ ಸೀದಾ 500 ಜನ ಕ್ಯಾಂಪು. ಬೆಳಿಗ್ಗೆ ಮಾಂಡಕ್ಯ ಉಪನಿಷತ್ತು, ಸಾಯಂಕಾಲ ಭಗವದ್ಗೀತೆ. ಅಲ್ಲಿ ಆ ಪರಿಸರದಲ್ಲಿ ಆ ಸ್ವಾಮೀಜಿ ಸಂಪರ್ಕದಲ್ಲಿ ಅದೇನಾಯಿತೋ ಗೊತ್ತಿಲ್ಲ. ಆಮೇಲೆ ಸ್ವಾಮೀಜಿ ಕೊನೆಗೆ ಹೇಳಿದರು, ಎಲ್ಲ ವಾಪಸ್ ಹೋಗ್ತಾ ಇದ್ದೀರಾ, ನೀವು ಹೋದ್ಮೇಲೆ ಯಾರಾದರೂ ನಮ್ಮವ್ರು ನಿಮ್ಮನ್ನು ಕರೆದ್ರೆ ಹೋಗಿ ಅವರಿಗೆ ಸಹಾಯ ಮಾಡಿ, ಇಲ್ಲ ನೀವೇ ಮಾತಾಡ್ತೀರ ಅಂದರೆ ಮಾತಾಡಿ. ದ್ಯಾಟ್ ಈಸ್ ಯುವರ್ ಗುರುದಕ್ಷಿಣ ಟು ಮೀ. ಇವಾಗ ನಾನೇನೋ ಮಾತಾಡ್ತಾ ಇದ್ದರೆ ನಮ್ಮ ಗುರುಗಳಿಗೆ ಅದು ಸಲ್ಲಬೇಕು ದಕ್ಷಿಣೆ. ಹಾಗೆಯೇ ಸ್ವಾಮಿ ಬ್ರಹ್ಮಾನಂದರು ಚಿನ್ಮಯ ಮಿಷನ್ನಲ್ಲಿ ಮಂಕುತಿಮ್ಮನ ಕಗ್ಗ ಅವರಿಂದ ಕೂಡ ಪ್ರೇರಿತನಾಗಿ, ಯಾಕೆ ನಾನು ಮೊದಲು ಮಾತಾಡ್ತಾ ಇರಲಿಲ್ಲ, ಬರೀ ಕೆಲಸ ಮಾಡ್ತಾಯಿದ್ದೆ, ವಿಷಯ ತಿಳ್ಕೊಳ್ಳೋಣ ಅಂತ. ಒಂದು 2-3 ವರ್ಷದ ಹಿಂದೆ ಯಾಕೆ ನಾನು ಮಾತಾಡಬಾರ್ದು ಅಂತ ಹೇಳಿ ಮಾತಾಡಲಿಕ್ಕೆ ಶುರು ಮಾಡಿದಾಗ ಏನೋ ಪ್ರೇರಣೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿ. ಉಪನಿಷತ್ತು, ಭಗವದ್ಗೀತೆ, ಕಗ್ಗ, ವಿಶೇಷವಾಗಿ ಕಗ್ಗದಲ್ಲಿ ನನಗೆ ಬಹಳ ಆಸಕ್ತಿ ಇರೋದ್ರಿಂದ ಕಗ್ಗ ಭಗವದ್ಗೀತೆ ಒಟ್ಟೊಟ್ಟಿಗೆ ಬರ್ತಾಯಿತ್ತು.